ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನ ಈಗ ಮತ್ತೊಂದು ಹಂತವನ್ನು ತಲುಪಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯ ಮೂಲಕ. ಈ ಬೆನ್ನಲ್ಲೇ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಅಂಗಳದಲ್ಲಿಯೇ ಕುರ್ಚಿ ಫೈಟ್ ಇತ್ಯರ್ಥವಾಗಲಿ, ಸಿದ್ದು ಪವರ್ ಗೇಮ್. ಹೈಕಮಾಂಡ್ ತಮ್ಮ ಪರವಾಗಿದ್ದಾರೆ ಎಂಬ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಂತೆ ಕಾಣಿಸ್ತಾ ಇದೆ. ಅಪ್ಪ ಮಗನಿಂದ ಹೈಕಮಾಂಡ್ ನಮ್ಮ ಪರ ಅನ್ನುವಂತಹದ್ದು ಪದೇ ಪದೇ ಹೇಳಿಕೆ ಮೂಲಕ ಗೊತ್ತಾಗ್ತಿದೆ. ಮತ್ತೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂಥೇಳಿ ಸಿದ್ದು ಪುನರುಚ್ಚರಿಸಿದ್ದಾರೆ. ಶಾಸಕರ ಬೆಂಬಲ, ಕ್ಲೀನ್ ಹ್ಯಾಂಡ್, ಅಹಿಂದ ಅಸ್ತ್ರ, ಸಿದ್ದರಾಮಯ್ಯನವರ ಶಕ್ತಿನ. ಹೈಕಮಾಂಡ್ ಮುಂದೆ ಇದೇ ವಿಚಾರಗಳನ್ನು ಕ್ಲೈಮ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಅಂಗಳದಲ್ಲಿ ಕುರ್ಚಿ ಫೈಟ್ ಇತ್ಯರ್ಥವಾಗಲಿ ಅನ್ನೋದರ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇದೇ ಇದೆಯಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಲ್ಲ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಯಾವ ರೀತಿಯ ದಾಳವನ್ನು ಉರುಳಿಸ್ತಾ ಇದ್ದಾರೆ? ಸಕಾರಣವಿಲ್ಲದೆ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ, ಅದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಹಾಗಾಗಿಯೇ ಪದೇ ಪದೇ ಈ ವಿಚಾರದಲ್ಲಿ ಡಿಲೇ ಆಗ್ತಾ ಇದೆ. ಜೇನುಗೂಡು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದರಿಂದ ಅಹಿಂದ ವರ್ಗ ತಿರುಗಿ ಬೀಳಬಹುದು ಅನ್ನುವಂತಹ ಮೆಸೇಜನ್ನು ಈಗಾಗಲೇ ಅಹಿಂದ ನಾಯಕರುಗಳನ್ನು ಭೇಟಿ ಮಾಡುವ ಮೂಲಕ ವರಿಷ್ಠರಿಗೂ ಕೂಡ ಸಿದ್ದರಾಮಯ್ಯನವರು ಪಾಸ್ ಮಾಡಿದ್ದಾರೆ. ಭವಿಷ್ಯದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ ಅಧಿಕಾರ ಬದಲಾವಣೆ ಆಗಿದ್ದೇ ಆದರೆ, ಅರ್ಥಾತ್ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದೇ ಆದರೆ. ಹೆಚ್ಚು ಶಾಸಕರ ಬೆಂಬಲ ನನ್ನ ಪರ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಸರಿಯಲ್ಲ, ಅಧಿಕಾರ ಹಂಚಿಕೆ ಸರಿಯಲ್ಲ ಅನ್ನುವಂತಹ ಮೆಸೇಜು. ಶಾಸಕರ ಅಭಿಪ್ರಾಯವನ್ನು ಮೀರಿ ನೀವು ನಿರ್ಧರಿಸಿದರೆ ಅದು ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ. ರಾಜಸ್ಥಾನದಲ್ಲಿ ಏನಾಯಿತು, ಪಂಜಾಬ್ನಲ್ಲಿ ಏನಾಯಿತು, ನಿಮ್ಮ ಗಮನಕ್ಕಿದೆ, ನೋಡಿ ಯೋಚನೆ ಮಾಡಿ ಅಂಥೇಳಿ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡ್ತಾರಂತೆ. ಶಾಸಕರ ಅಭಿಪ್ರಾಯದಂತೆ ನಿರ್ಧಾರವಾಗಲಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ, ನಿಮ್ಮ ಸಮ್ಮುಖದಲ್ಲಿಯೇ ಶಾಸಕರ ಅಭಿಪ್ರಾಯವನ್ನು ನೀವು ಕೇಳಿ, ಕ್ಲೀನ್ ಇಮೇಜ್ ಇದೆ, ಸರ್ಕಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅಂದರೆ ಡ್ಯಾಮೇಜ್ ಆಗುತ್ತೆ. ಈಗ ಬದಲಾವಣೆ ಅಂದುಬಿಟ್ರೆ ಮತ್ತಷ್ಟು ಗೊಂದಲ ಆಗಬಹುದು. 28ರ ಚುನಾವಣೆ ಮೇಲೆ ಅದರ ಪರಿಣಾಮ ಆಗಬಹುದು. 2028ರ ಚುನಾವಣೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಮುಖ್ಯವಾಗುತ್ತೆ. ಹೀಗಾಗಿ ಆತುರದ ನಿರ್ಧಾರ ಬೇಡ, ಈಗಿರುವ ನಾಯಕತ್ವವನ್ನೇ ಕಂಟಿನ್ಯೂ ಮಾಡಿ, ನಾನೇ 5 ವರ್ಷವೂ ಕೂಡ ಸಿಎಂ ಆಗಿರ್ತೀನಿ ಅಂಥೇಳಿ ಕ್ಲೈಮ್ ಮಾಡೋದಕ್ಕೆ ಸಿಎಂ ರೆಡಿಯಾಗಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ದೆಹಲಿಯಿಂದ ಇರುವಂತಹ ಮಾಹಿತಿ ಏನು ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಗಾಂಧಿ ಕುಟುಂಬಕ್ಕೆ ಡಿಕೆ ಶಿವಕುಮಾರ್ ಪರಮಾಪ್ತರು ಅಂಥೇಳಿ, ಆಪ್ತ ರಕ್ಷಕನ ರೀತಿಯಲ್ಲಿ ಗಾಂಧಿ ಕುಟುಂಬಕ್ಕೆ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅಂಥೇಳಿ. ಹಾಗಿದ್ದೀಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನು ಬಿಟ್ಟು ನನ್ನ ಮೇಲೇನೆ ಅವರಿಗೆ ಒಂದು ಒಲವಿದೆ, ಶ್ರೀರಕ್ಷೆ ಇದೆ ಅಂಥೇಳಿ ಅಂದ್ಕೊಂಡಿರೋದಕ್ಕೆ ಕಾರಣ ಏನಿರಬಹುದು ಅಂತ? ಒಂದು ಪ್ರೇಮ್, ಒಂದ್ ವೇಳೆ ಏನಾದ್ರೂ ಹೈಕಮಾಂಡ್ ಅಂಗಳದಲ್ಲಿ ಅಥವಾ ಹೈಕಮಾಂಡ್ ನಾಯಕರಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮಾಡಬೇಕು ಸಿಎಂ ಅನ್ನುವಂತ ನಿರ್ಧಾರಗಳಾಗ್ಬಿಟ್ಟಿದ್ರೆ ಬಹುಶಃ ಇದ್ಯಾವುದು ಕೂಡ ಗೊಂದಲಗಳಿಗೆ ಕಾರಣ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಕೊಡುವಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಕಾರ್ಯಕರ್ತರ ಅಥವಾ ಸಮುದಾಯದ ಪಡೆ ಸಿದ್ದರಾಮಯ್ಯನವರ ಹಿಂದೆ ಇದೆ. ಹೀಗಾಗಿನೇ ಒಂದ್ ವೇಳೆ ಏನಾದ್ರೂ ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನ ಏಕಾಏಕಿ ಬದಲಾವಣೆ ಮಾಡಿದ್ರೆ ಅದು ಭವಿಷ್ಯದ ಪಕ್ಷದ ದೃಷ್ಟಿಯಿಂದ ಮತ್ತೆ ಸರ್ಕಾರದ ದೃಷ್ಟಿಯಿಂದ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೆ ಗೊತ್ತು. ಹಾಗಾಗಿನೇ ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಇದೇ ಒಂದು ಅಸ್ತ್ರ ಸಿದ್ದರಾಮಯ್ಯನವರಿಗೆ ಪ್ರಬಲವಾಗಿ ಇರುವಂತದ್ದು. ಒಂದ್ ವೇಳೆ ಈಗ ಬದಲಾವಣೆ ಮಾಡಿದ್ರೆ ಅದು ಪಕ್ಷಕ್ಕೆ ಪ್ರಮುಖವಾಗಿ ಅಹಿಂದ ವರ್ಗಗಳು ಕಾಂಗ್ರೆಸ್ ಬಿಟ್ಟೋಗುವಂತ ಆತಂಕಗಳಿದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಅಂಗಳಕ್ಕೆ ತಮ್ಮನ್ನು ತೋರಿಸಿದ್ದಾರೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಅನಿಸ್ತಿದೆ ಅಂತ ಅನ್ಸುತ್ತೆ, ಹೈಕಮಾಂಡ್ ನಾಯಕರಿಗೆ ಈಗಲೂ ಕೂಡ ನನ್ನ ಮೇಲೆ ಒಲವಿದೆ ಅನ್ನುವಂಥದ್ದು. ಅದು ರಾಹುಲ್ ಗಾಂಧಿ ಆಗಿರಬಹುದು, ಸೋನಿಯಾ ಗಾಂಧಿ ಆಗಿರಬಹುದು, ಅವ್ರಿಗೆ ನನ್ನ ಮೇಲೆ ಒಲವಿದೆ, ಹಾಗಾಗಿ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಂತೆ ಕಾಣ್ತಿದೆ. ಇನ್ನೊಂದು ಭಾಗವಾಗಿ ಶಾಸಕರ ಅಭಿಪ್ರಾಯ, ಹೆಚ್ಚು ಶಾಸಕರು ಈಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ನಂಬಿಕೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಶಕ್ತಿಗೆ ಕಾರಣ ಅಂತ ಹೇಳ್ಬೋದು. ಹೀಗಾಗಿನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಥಳೀಯವಾಗಿ ಇದು ನಿರ್ಧಾರ ಆಗ್ಲಿ ಅಂದ್ರೂ ಕೂಡ ಬೇಡ ಬೇಡ, ಇದು ಹೈಕಮಾಂಡ್ ಹಂತದಲ್ಲಿ ನಿರ್ಧಾರ ಆಗ್ಲಿ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿರೋದ್ರಿಂದ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥದ್ದು ಬಹುಶಃ ಸಿದ್ದರಾಮಯ್ಯನವರ ಮನಸ್ಸಿಗೆ ಇದೆ ಅಂತ ಅನ್ಸುತ್ತೆ. ಹಾಗಾಗಿನೇ ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಆಗ್ಲಿ ಅನ್ನುವಂತಹ ದಾಳವನ್ನ ಸಿದ್ದರಾಮಯ್ಯನವರು ಉರುಳಿಸಿದ್ದಾರೆ ಅಂತ ಅನ್ಸುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಅಹಿಂದ ವರ್ಗ ತಿರುಗಿ ಬೀಳಬಹುದು ಅಂತಾರೆ. ಅಹಿಂದ ವರ್ಗ ತಿರುಗಿ ಬೀಳುವಂಥದ್ದೇ ಆಗಿದ್ದರೆ 2013ರಿಂದ 2018ರವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ರಲ್ಲ, ಅದಾದ ನಂತರ ಯಾಕೆ ಅಷ್ಟೊಂದು ಕಡಿಮೆ ಆಗಬೇಕಾಗಿತ್ತು? ಚಾಮುಂಡೇಶ್ವರಿಲಿ ಯಾಕೆ ಹಂಗೆ ಆಗಬೇಕಾಗಿತ್ತು? ಇವೆಲ್ಲ ಪ್ರಶ್ನೆ. ಬದಾಮಿಯಲ್ಲಿ ಯಾಕೆ ಅಷ್ಟೊಂದು ಮಾರ್ಜಿನಲ್ಲಿ ಕಡಿಮೆ ಆಗಬೇಕಾಗಿತ್ತು? ಆ ಸಂದರ್ಭ ಅಷ್ಟೇ.
ಇವೆಲ್ಲವೂ ನನ್ನ ಜೊತೆಲಿ ಇರ್ತಾರೆ ಅನ್ನುವಂಥದ್ದು ಭ್ರಮೆ ಅಷ್ಟೇ.